ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆನೂ ಸಹ ಬನ್ನಿ ಮಂಟಪದಲ್ಲಿ ಆನೆಗಳು ಸ್ನಾನ ಮಾಡೋದನ್ನು ಒಂದು ವಿಡಿಯೋ ಆಗಿದೆ. ಈಗ ಇನ್ನೂ ಉಳಿದಂಥ ವಿಡಿಯೋವನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಮೈಸೂರು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಬಂದಂಥ ಆನೆಗಳು ಬಂದು ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೀತದೆ. ಈಗ ಸ್ನಾನ ಪ್ರತಿ ಬಂದಂಥ ಎಲ್ಲ ಆನೆಗಳು ನೀರನ್ನು ಕುಡಿಸಿ, ಯಾಕಂದರೆ ಅಲ್ಲಿಂದ 4-5 ಕಿಲೋಮೀಟರ್ ನಡ್ಕೊಂಡು ಬಂದು ಅದಕ್ಕೆ ನೀರು ದಾಹ ಆಗಿರುತ್ತೆ, ನೀರು ಕುಡಿಬೇಕು ಅಂತಂತ ಎಲ್ಲ ಆನೆಗಳು ನೀರು ಕುಡ್ಕೊಂಡು ಹಾಗೆ ಸ್ನಾನ ಮಾಡುತ್ತೆ. ನಾನು ಇಲ್ಲಿ ಈ ಆನೆ ವೀಡಿಯೋಗಳನ್ನ ಮಾಡೋಕ್ಕೆ ಸಲುವಾಗಿಯೇ ಬೆಳಗ್ಗೆನೇ ಬಂದೆ. ಬೆಳಗ್ಗೆಯಿಂದ ಬಂದು ಇಲ್ಲಿ ಬನ್ನಿ ಮಂಟಪದ ಹತ್ರ ನೋಡಿ, ಈ ಆನೆಗಳು ಸ್ನಾನ ಮಾಡ್ತಾಯಿರೋದನ್ನ ನೋಡ್ತಾ ಇದ್ದರೆ ಟೈಮ್ ಪಾಸ್ ಆಗೋದು ಗೊತ್ತಾಗ್ತಾನೇ ಇಲ್ಲ. ನಾನು ತುಂಬ ಹೊತ್ತಿಂದ ಈ ಆನೆ ಸ್ನಾನ ಮಾಡೋದನ್ನು ಸುಮ್ಮನೆ ನೋಡ್ತಾನೇ ಇದ್ದೀನಿ. ಎಷ್ಟೇ ನೋಡಿದ್ರೂ ಸುಮ್ಮನೆ ಇನ್ನೂ ನೋಡಬೇಕು ಅನ್ನೋಷ್ಟು ಖುಷಿ ಆಗುತ್ತೆ. ಈ ಆನೆ ನೀರಲ್ಲಿ ಆಟ ಆಡ್ತಿರೋದನ್ನು ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಸಮಯ ಎಷ್ಟಾದರೂ ಗೊತ್ತೇ ಆಗಲ್ಲ. ನೋಡಿ, ನಾನು ಬೆಳಗ್ಗೆನೇ ಬಂದೆ, ಇನ್ನೂ ತಿಂಡಿನೂ ಮಾಡಿಲ್ಲ. ಸಮಯ ಇನ್ನೇನು 9:30 ಆಗ್ತಾ ಬಂತು. ಈಗ ಮನೆಗೆ ಹೋದ ತಕ್ಷಣ ತಿಂಡಿ ಮಾಡಬೇಕು. ಈಗ ಈ ಆನೆಗಳು ಸ್ನಾನ ಮಾಡೋದು ನೋಡ್ತಾ ಇದ್ದರೆ ಸಮಯ ಎಷ್ಟಾದರೂ ಗೊತ್ತೇ ಆಗಲ್ಲ. ಈ ಖುಷಿಗೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಹೊಟ್ಟೆನೇ ಹಸಿತಾ ಇಲ್ಲ. ಹಂಗಂತ ಹೊಟ್ಟೆ ಹಸ್ಕೊಂಡಿರೋನಂತೂ ನಾನಲ್ಲ, ಮನೆಗೆ ಹೋದ ತಕ್ಷಣ ಫುಲ್ ಬ್ಯಾಟಿಂಗ್ ಮಾಡ್ತಾ ಇರೋದೆ. ಸ್ನೇಹಿತರೆ, ಇನ್ನೊಂದಷ್ಟು ಆನೆಗಳು ಮತ್ತೆ ಬಂದು ಇಲ್ಲಿ ಸ್ನಾನವನ್ನು ಮಾಡಿಕೊಂಡು, ಇನ್ನೊಂದಷ್ಟು ಆನೆಗಳ ಜಲಕ್ರೀಡೆ ನೋಡಿ. ಭೀಮ ಸ್ನಾನ ಮಾಡ್ಕೊಂಡು ಬಿಸಿಲಿಗೆ ಮೈ ಹೊಟ್ಕೊಂಡು ನಿಂತ್ಬಿಟ್ಟಿದ್ದಾನೆ. ನೋಡು ಜಿಯಾ ಮೇಲ್ಗಡೆ ಸ್ನಾನ ಮಾಡ್ತೀವಿ. ಕಳೆದ ಬಾರಿ ದಸರಾ ಅರ್ಜುನನ ಸಾರಥ್ಯದಲ್ಲಿ ನಡೀತು. ಆದರೆ ಈ ಬಾರಿ ಅರ್ಜುನ ನಮ್ಮ ಬಳಿ ಇಲ್ಲ, ನಮ್ಮ ಜೊತೆ ಅರ್ಜುನ ಇಲ್ಲ ಅನ್ನುವಂಥ ಒಂಥರ ನೋವು ಇದೆ ಸ್ನೇಹಿತರೆ. ಅರ್ಜುನನ ಬದಲಾಗಿ ಈಗ ಅಭಿಮನ್ಯು ಆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾನೆ. ಈಗ ದಸರಾ ಆರಂಭ ಮೈಸೂರಿನಲ್ಲಿ. ಈಗ ದಸರಾದ ಏನು ಸಂಭ್ರಮ ಸಡಗರ ನಡೀತಾ ಇದೆ. ಈಗಾಗಲೇ ಮೈಸೂರಿನ ಎಲ್ಲ ರಸ್ತೆಗಳಲ್ಲಿ ಮರಗಳಿಗೆ ಹಾಗೂ ಸುತ್ತ ಮೈಸೂರಿನ ಮುಖ್ಯವಾದ ಸರ್ಕಲ್ಗಳಿಗೆ ದೀಪಾಲಂಕಾರ ಲೈಟಿಂಗ್ಸನ್ನು ಮಾಡಿದ್ದಾರೆ. ಈಗ ಆಲ್ರೆಡಿ ಸಂಜೆ ಸಮಯದಲ್ಲಿ ಲೈಟಿಂಗ್ಸನ್ನು ಆನ್ ಮಾಡ್ತಾಯಿದ್ದಾರೆ. ನಾನು ಮತ್ತೆ ಈಗ ಮುಂದಿನ ವೀಡಿಯೋದಲ್ಲಿ ಆ ಲೈಟಿಂಗ್ಸ್ ವೀಡಿಯೋನು ಸಂಜೆ ಸಮಯದಲ್ಲಿ ಯಾವ್ಯಾವ ಸರ್ಕಲ್ಲಿ ಯಾವ ಥರ ಲೈಟಿಂಗ್ಸ್ಗಳನ್ನ ಮಾಡಿದ್ದಾರೆ, ಮೈಸೂರಿನ ಮುಖ್ಯವಾದ ಏನು ದಸರಾ ಹೊರಡುವಂಥ ರಸ್ತೆಯಲ್ಲಿ ಯಾವ ರೀತಿ ದೀಪಾಲಂಕಾರ ಲೈಟಿಂಗ್ಸ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಈಗ ಮತ್ತೊಂದು ಆನೆ ಬಂದಿದೆ ಸ್ನಾನ ಮಾಡೋಕ್ಕೆ. ಈ ಆನೆಗಳನ್ನ ನೋಡೋದೇ ಒಂಥರ ಖುಷಿ. ಎಷ್ಟೇ ನೋಡಿದ್ರೂ ಒಂಥರ ಬೇಜಾರೇ ಆಗಲ್ಲ. ಪ್ರತಿದಿನ ನೋಡಿದವರೇ ಸಹ ಬಂದು ಮತ್ತೆ ಆನೆಗಳನ್ನ ನೋಡ್ತಾರೆ. ಆನೆಗಳು ನೋಡೋದು, ಆ ಸಮಯಕ್ಕೆ ಬಂದು ನೋಡೋಕ್ಕೆ ಏನೋ ಒಂಥರ ಎಲ್ಲರಿಗೂ ಖುಷಿ ಇರುತ್ತೆ.
ಬೆಳಬೆಳಗ್ಗೆ ಒಳ್ಳೆ ಬಿಸಿಲು ಹೊಡಿತಾ ಇದೆ. ಈ ಬಿಸಿಲಿಗೂ ಆನೆ ನೀರಲ್ಲಿ ಆಟ ಆಡ್ತಿರೋದಕ್ಕೂ ಆನೆಗಳಿಗೆ ಆನಂದವೇ ಆನಂದ. ಅದು ನೋಡ್ತಿರೋ ನಮಗೂ ಖುಷಿ. ನೋಡಿ, ಆನೆ ನಮಗೂ ಸಹ ನೀರನ್ನು ಎರಚಿದೆ. ಈಗ ಆನೆ ನೋಡಿ, ಆನೆ ತನ್ನ ಸ್ನಾನ ಎಲ್ಲ ಮುಗಿಸ್ಕೊಂಡು, ವಿಶ್ರಾಂತಿನೆಲ್ಲ ಮುಗಿಸ್ಕೊಂಡು, ತಿಂಡಿ ಮುಗಿಸ್ಕೊಂಡು, ಆನೆ ಹಾಗೆ ಮಾವತರು ಸಿಬ್ಬಂದಿಗಳು ಎಲ್ಲ ಆನೆನೂ ತಿಂಡಿ ಮುಗಿಸ್ಕೊತು, ಸಿಬ್ಬಂದಿಗಳು ಸಹ ಇಲ್ಲೇ ತಿಂಡಿಯನ್ನು ಮಾಡಿಕೊಂಡು ಮತ್ತೆ ಈಗ ಅರಮನೆ ಕಡೆ ಹೊರಟಿದ್ದಾರೆ. ನೋಡಿ, ಎಲ್ಲ ಆನೆಗಳು ಈಗ ಒಂದಾದ ಮೇಲೆ ಒಂದರಿಂದ ಒಂದು ಹೋಗ್ತಾ ಇದೆ. ನೋಡಿ, ಅರಣ್ಯ ಅಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ. ಪೊಲೀಸ್ ಸಿಬ್ಬಂದಿಗಳು ಹಾಗೂ ಅರಣ್ಯ ಅಧಿಕಾರಿಗಳು ಎಲ್ಲ ಇಲ್ಲೇ ಇದ್ದಾರೆ. ಅವ್ರ ಸಮ್ಮುಖದಲ್ಲಿ ಕಳಿಸ್ತಾರೆ ಆನೆಗಳನ್ನ ಒಂದರಿಂದ ಒಂದು. ನೋಡಿ, ಇಲ್ಲಿ ಮರದ ಅಂಬಾರಿಯನ್ನು ಲಗೇಜ್ ಆಟೋದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನು ಅರಮನೆ ಹತ್ರ ತಗೊಂಡು ಹೋಗ್ತಾರೆ. ಮತ್ತು ಸಂಜೆ ತಾಲೀಮಿನಲ್ಲಿ ಮತ್ತೆ ತಗೊಬಂದು ಇದೇ ಜಾಗದಲ್ಲಿ ಇಳಿಸ್ತಾರೆ. ಅಲ್ಲಿ ಅರಮನೆ ಹತ್ರ ಇದೇ ರೀತಿ ಅಂಬಾರಿ ಕಟ್ಟೋದಕ್ಕೆ ಅಂತ ಒಂದು ಜಾಗ ಇದೆ. ಅಲ್ಲಿ ಅಂಬಾರಿ ಕಟ್ತಾರೆ. ಮತ್ತು ಇಲ್ಲಿ ಇಳಿಸೋದಕ್ಕೊಂದು ಜಾಗ ಇದೆ. ಇಲ್ಲಿ ಬಂದು ಇಳಿಸ್ತಾರೆ. ಮತ್ತು ಇಲ್ಲಿಂದ ಅರಮನೆಗೆ ತಗೊಂಡು ಹೋಗ್ತಾರೆ. ನೋಡಿ, ಒಂದರ ಹಿಂದೆ ಒಂದು ಹೋಗೋಕ್ಕೆ ಯಾವ ಆನೆ ಮುಂದೆ ಹೋಗ್ಬೇಕು, ಯಾವ ಆನೆ ಹಿಂದೆ ಹೋಗಬೇಕು ಅಂತ ಅಧಿಕಾರಿಗಳು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಈಗ ಬನ್ನಿ ಮಂಟಪದಿಂದ ಆನೆಗಳು ಹೊರಟು ಮತ್ತೆ ದಸರಾ ಮೆರವಣಿಗೆ ಹೊರಡುವಂಥ ರಸ್ತೆ ಮೂಲಕನೇ ವಾಪಸ್ಸು ಅರಮನೆಗೆ ಹೊರಡುತ್ತೆ. ಏನೇ ಆಗಲಿ ಸ್ನೇಹಿತರೆ, ಈ ಆನೆಗಳು ಮೆರವಣಿಗೆ ಮೂಲಕ ಬರೋದು, ಓಡಾಡೋದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನನಗಂತೂ ಎಷ್ಟು ಸಲ ನೋಡ್ರೂ ಬೇಸರ ಅನಿಸೋದೇ ಇಲ್ಲ. ನಾನು ಅದಕ್ಕೆ ಇಲ್ಲಿ ಫ್ರೀ ಸಿಗ್ತಾಗಲಿಲ್ಲ ಒಂದು ರೌಂಡು ಆನೆಗಳ ತಾಲೀಮನ್ನ ನೋಡೋಕ್ಕೆ ಹೋಗ್ತಾ ಇರ್ತೀನಿ. ಅರಮನೆ ಹತ್ರ, ಇಲ್ಲ ಬನ್ನಿ ಮಂಟಪದ ಹತ್ರ, ಇಲ್ಲ ದಸರಾ ಮೆರವಣಿಗೆ ಹೊರಡುವ ರಸ್ತೆಗಳಲ್ಲಿ ಬರುತ್ತಲ್ಲ, ಆ ಜಾಗದಲ್ಲಿ ಎಲ್ಲರೂ ನಿಂತ್ಕೊಂಡು ನೋಡೋದು. ಒಂದು ಕಾಲು ಗಂಟೆ, ಅರ್ಧ ಗಂಟೆ ಅದನ್ನು ನೋಡೋಕ್ಕೆ ಏನೋ ಒಂಥರ ಖುಷಿ ಸಿಗುತ್ತೆ ಸ್ನೇಹಿತರೆ.
ಈಗ ಆನೆಗಳು ಹೊರಟಿದ್ದು ಆಯಿತು, ಆನೆಗಳದೆಲ್ಲ ತಿಂಡಿ ಆಯಿತು, ಇಲ್ಲಿ ಮೂವತ್ತರದ್ದು ಸಿಬ್ಬಂದಿಗಳದ್ದು ತಿಂಡಿ ಆಯಿತು. ಈಗ ನಮ್ಮ ಹೊಟ್ಟೆ ಚುರು ಅಂತ ಇದೆ, ನಾವು ಇನ್ನೂ ಕಾಯ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ, ಹೊಟ್ಟೆ ಹಸ್ತಾ ಇದೆ ತುಂಬ. ಈಗ ಫಸ್ಟು ಮನೆಗೆ ಹೋಗಿ ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡೋದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕೋ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.